ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಡ್ಲಗೇರಿ ರಸ್ತೆಯಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನಪ್ಪ ಈ ದೇವಸ್ಥಾನದ ವಿಶೇಷ ಅನ್ನೋದು ಆಮೇಲೆ ನೋಡೋಣ. ಮೊದಲು ಈ ದೇವಸ್ಥಾನ ಹೆಂಗ್ ಹುಟ್ಟುವಂತು, ಯಾರು ಈ ದೇವಸ್ಥಾನವನ್ನ ಕಟ್ಟಿದ್ರು, ಇಲ್ಲಿಗೆ ಶನೇಶ್ವರ ಬರೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಚುಟುಕಾಗಿ ಹೇಳ್ತೀನಿ. ನಮ್ಮ ಮುದ್ದೇಬಿಹಾಳದ ನಿವೃತ್ತ KSRTC ನೌಕರರಾದಂಥ ನಾಗಪ್ಪ ಮಕ್ತೇದಾರ್ ಅವರು, ಅವ್ರ ಕನಸಿನಲ್ಲಿ ನಮ್ಮ ಮುದ್ದೇಬಿಹಾಳಕ್ಕೆ ಶನೇಶ್ವರ ದೇವರು ನಾನು ಬರಬೇಕು ಅಂತ ಕೇಳ್ಕೊಂಡ್ರಂತೆ. ಹಾಗಾಗಿ ಅವರು ಅವತ್ತಿನಿಂದ ಅವ್ರು ಏನು ಡ್ಯೂಟಿ ಮಾಡ್ತಾ ಇದ್ರು ಅವತ್ತಿನಿಂದ ಶನೇಶ್ವರ ದೇವಸ್ಥಾನವನ್ನ ಇಲ್ಲಿ ಸ್ಥಾಪಿಸಬೇಕು ಅಂತ ಮೊದಲು ಮುದ್ದೇಬಿಹಾಳದಲ್ಲಿ ಶನೇಶ್ವರ ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾರೆ. ಚಿಕ್ಕದಾಗಿ ಒಂದು ತಗಡಿನ ಶೆಡ್ ಅಲ್ಲಿ ಸ್ಥಾಪನೆಯಾದಂತ ಶನೇಶ್ವರ ದೇವಸ್ಥಾನ ಇವತ್ತು ಅದ್ಭುತವಾಗಿ ಒಂದು ಕಟ್ಟಡ. ಅಂದ್ರೆ ಶನೇಶ್ವರ ದೇವಸ್ಥಾನಕ್ಕೆ ಒಟ್ಟೆ ಬಾಗಲ ಮತ್ತು ಕೀಗಳು ಇರೋದಿಲ್ಲ. ಹಾಗೆ ಮುದ್ದೇಬಿಹಾಳದಲ್ಲಿಯೂ ಸಹ ಬಾಗಿಲು ಮತ್ತು ಕೀ ಇಲ್ಲದೆ ಇರೋ ತರ ಈ ಒಂದು ಕಟ್ಟಡವನ್ನ ಯಾಯಾ ಭಕ್ತಾದಿಗಳು ಮತ್ತೆ ಆ ಸೇವಕರು ಏನು ತಮ್ಮ ಕಾಣಿಕೆಯನ್ನ ಅರ್ಪಣೆ ಮಾಡಿದ್ರು, ಆ ಕಾಣಿಕೆಯನ್ನ ತಗೊಂಡು ಅವರು ಈ ಒಂದು ಭವ್ಯವಾದ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ. ಮತ್ತೆ ನಾವು ಇಲ್ಲಿ ಮತ್ತೆ ನಾವು ಇಲ್ಲಿಂದ ಶನೇಶ್ವರ ದೇವಸ್ಥಾನವನ್ನ ಭೇಟಿ ಮಾಡ್ಬೇಕಂದ್ರೆ ಶನಿ ಶಿಂಗನಾಪುರ ಅಂತ ಬರುತ್ತೆ. ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ನಾವು ಶನೇಶ್ವರಿಗೆ ಏನಾದ್ರು ಅರ್ಪಣೆ ಮಾಡೋದಿದ್ರೆ, ಇಲ್ಲ ಏನೋ ಬೇಡ್ಕೊಳ್ಳೋದಿದ್ರೆ, ಇಲ್ಲ ಅವನ್ನ ದರ್ಶನ ಮಾಡೋದಿದ್ರೆ ಅಲ್ಲಿಗೆ ಹೋಗ್ಬೇಕಾಗ್ತಾ ಇತ್ತು. ಆದ್ರೆ ಈಗ ನಮ್ಮಲ್ಲೇನೆ ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿ ನಮ್ಗೆ ಶನೇಶ್ವರನ ದರ್ಶನದ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಚಾನಲ್ ವತಿಯಿಂದ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿಯಾಗಿ ತುಂಬಾ ತುಂಬಾ ಅದ್ಭುತವಾಗಿ ಈ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ. ಈ ಮೇ 14 ಮತ್ತು 15, 16 ಅಂದ್ರೆ 3 ದಿವಸ ಅವರೇ ಒಟ್ಟು ಟೋಟಲ್ ಆಗಿ 3 ದಿವಸ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಭವ್ಯವಾದ ಕಟ್ಟಡ ನಿರ್ಮಾಣ ಆದ ನಂತರ ಈ ಒಂದು 2ನೇ ವರ್ಷದ ವಾರ್ಷಿಕೋತ್ಸವವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಅವರಿಗೆ ತಮ್ಮ ತನು ಮನ ಧನದಿಂದ ಅವ್ರ ಜೊತೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಶನೇಶ್ವರನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಶ್ರೀ ಶನೇಶ್ವರ ದೇವಸ್ಥಾನ ಪ್ರಥಮ ಬಾರಿಗೆ 2ನೇ ವರ್ಷ ಅಂಗವಾಗಿ ಶನೇಶ್ವರ ಜಯಂತಿ ಆಚರಣೆ ಮಾಡಾಕತ್ತೀವಿ. ಮತ್ತು 16/5
26ರಂದು ಶನೇಶ್ವರ ಜಯಂತಿ ಇರುವುದು. ಆದ ಕಾರಣದಿಂದ ಶನೇಶ್ವರ ಜಯಂತಿ ಅಂದರೆ ಶನೇಶ್ವರ ಅಮಾವಾಸ್ಯೆ ಬಂದಿದೆ ಮತ್ತು ಅವರು ಹುಟ್ಟಿದ ದಿವಸ ಮತ್ತು ಶನಿವಾರ ಇದ್ದ ಸಂಬಂಧ ಭಾಳ ವಿಶೇಷ ಕಾರ್ಯಕ್ರಮ ಐತಿ. ಅದರ ಸಂಬಂಧ ಪ್ರತಿಯೊಬ್ಬರು ಮುದ್ದೇಬೇಳೆ ತಾಲೂಕು ಆಗ ಸುತ್ತಮುತ್ತಲ ಹಳ್ಳಿಯವರು ಎಲ್ಲ ಬಾಂಧವರಿಗೆ ತಿಳಿಸುವುದೇನೆಂದರೆ, ಮುದ್ದೇಬೇಳೆ ನಗರದಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲಿ ಎಲ್ಲರಿಗಿಂತ ಫಸ್ಟ್ವಾಗಿ ಇದೊಂದು ದೇವಸ್ಥಾನ ಆಗಿದೆ. ತಾವುಗಳು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ಬೇಕಂತ ತಮ್ಮೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ನಾವು ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತೀವಿ. ಮೊದಲೇ ಮೊದಲನೇದಾಗಿ 15ನೇ ತಾರೀಕಿನ ದಿವಸ ಪಿಲೇಕಮ್ಮ ದೇವಸ್ಥಾನದಿಂದ ಬಾಜಾ ಭಜಂತ್ರಿ ಹೆಣ್ಮಕ್ಳು ಆರತಿ ತಾಟದೊಂದಿಗೆ ಕಳಸ ಮೆರವಣಿಗೆ ದೇವಸ್ಥಾನ ತನಕ ಬರುತ್ತದೆ. ಆಮೇಲೆ ಇಲ್ಲಿ ಬಂದ ನಂತರ ಸಾಯಿ ಟ್ರಸ್ಟು ಅಕ್ಕನ ಬಳಗದವರು ಪ್ರಾರ್ಥನಾ ಭಕ್ತಿ ಗೀತೆಗಳು ಇರ್ತಾವ. ಆನಂತರ ಅನ್ನ ಪ್ರಸಾದ ಬೆಳಗ್ಗೆ 16ನೇ ತಾರೀಕು 6 ಗಂಟೆಯಿಂದ 9:30ರವರೆಗೆ ಶನೇಶ್ವರ ರುದ್ರ ಮಹಾಅಭಿಷೇಕ ಎಳ್ಳೆಣ್ಣೆ ಅಭಿಷೇಕ ಇರುತ್ತದೆ. ನಂತರ 9:45ರಿಂದ 11:45 ಶನೇಶ್ವರ ಮಹಾ ಹೋಮ ನಡೆಯುತ್ತದೆ. ಆಮೇಲೆ 12ರಿಂದ 1 ಗಂಟೆ ಒಳಗೆ ಸಾಧು ಸಂತರಿಗೆ ಬಟ್ಟಿ ದಾನಗಳು ಮಾಡಲಾಗುವುದು. ಆಮೇಲೆ 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಅನ್ನಪ್ರಸಾದ ಇರುತ್ತದೆ. ಆಮೇಲೆ ಸಾಯಂಕಾಲ 5ರಿಂದ 6 ಗಂಟೆ ಒಳಗೆ ಕಳಸ ಏರಿಸುವುದು. ಕಳಸ ಏರಿಸಿದ ನಂತರ ಹೆಣ್ಮಕ್ಳು ಉಡಿ ತುಂಬುವುದು. ಆಮೇಲೆ ಉಡಿ ತುಂಬಿದ ಅವರು ಆರತಿ ತಾಟ ಅವರೇ ತಗೊಂಡು ಹೋಗ್ಬೇಕು. ಎಲ್ಲರಿಗೆ ಅನ್ನಪ್ರಸಾದಗಳನ್ನು ಇರುತ್ತವೆ. ಪ್ರತಿಯೊಬ್ಬರು ಬಂದು ಭಾಗಿಯಾಗಿ ಇದೊಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳೆಕಳೆಯಿಂದ ವಿನಂತಿಸುತ್ತೇವೆ. ವಿಶೇಷ ಪೂಜೆ ಅಂದ್ರೆ ಇಲ್ಲಿ ಹಂಟಗಲ್ಲಿಂದ 4 ಜನ ಸ್ವಾಮಿಗಳು ಬರ್ತಾರೆ. 4 ಜನ ಸ್ವಾಮಿಗಳು ನಾವು ಒಬ್ಬರು ಅರ್ಚಕರು ಸೇರಿ 5 ಜನರಿಂದ ಪೂಜೆ ನೆರವೇರಿಸುತ್ತೀವಿ. ಏನ್ರಿ? ನಮ್ಮ ಹೆಸರು ನಾಗಪ್ಪ ತಿಮ್ಮಣ್ಣ ಮಕ್ತೇದಾರ್ ಅಂತೇಳಿ, ಪ್ರಾಪರ್ ಮುದ್ದೇಬೇಳ ಬೋಯಿ ಜನಾಂಗದವರು. ಮತ್ತು ಮುದ್ದೇಬೇಳದಲ್ಲಿ ಶನೇಶ್ವರ ದೇವಸ್ಥಾನ ಇರ್ಲಾರ್ದ ಸಂಬಂಧ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮನೆಯಾಗಿ ಹೋಗಿ ಪ್ರತಿಯೊಬ್ಬರಿಗೆ ಅವ್ರ ಗಮನಕ್ಕೆ ತಂದು ಅವ್ರು ಕೊಟ್ಟಂತ ಅವ್ರು ಏನೇ ಕೊಟ್ಟಿದ್ದು ತಂದು ಅದರಲ್ಲಿಂದಾನೇ ಇದು ನಮ್ಮದು ಅವ್ರದ್ದು ಸೇರಿ ಇದೊಂದು ದೇವಸ್ಥಾನ ಕಟ್ಟಬೇಕಾಗಿತ್ತು. ಕಟ್ಟಿದ್ದೇವೆ. ಇದಕ್ಕೆ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾವ್ ಇವತ್ತು ಶನಿದೇವರ ಗುಡಿಗೆ ಬಂದೀವಿ. ಬಾಳ ಚಂದದ ಗುಡಿ ಇದು. ನಮ್ಮ ಮುದ್ದೇಬೇಳದಾಗ ಆಗೈತಿ. ಈಗ 2 ವರ್ಷ ಆತಂತಿದ್ದು ಸ್ಥಾಪನೆ ಮಾಡಿ. ನಾಳೆ 15, 16 ತಾರೀಕಿಗೆ ಶನಿದೇವರ ಜಯಂತಿ ಐತಂತ. ತಮಾಸಿನೂ ಐತಿ. ತಾವೆಲ್ಲರೂ ಬಂದು ದರ್ಶನ ತಗೊಂಡು ಹೋಗ್ಬೇಕು. ಆಮೇಲೆ ಮೊದಲ ನಾವು ಶನಿದೇವ್ರ ನೋಡ್ಬೇಕಂತಂದ್ರ ಶಿರ್ಡಿಗೆ ಹೋಗ್ಬೇಕಾಗ್ತಿತ್ತು. ಶಿರ್ಡಿ ಸಮೀಪ ಶನಿ ಸಿದ್ನಾಪುರ ಅಂತ ಹೇಳಿ ಒಂದ್ ಊರ್ ಐತಿ. ಅಲ್ಲಿ ಹೋಗಿ ಅದು ದೂರ ಆಗ್ತಿತ್ತು ನಮ್ಗೆಲ್ಲಾ ಹೋಗಾಕ. ಈಗ ಇಲ್ಲೇ ನಮ್ಮ ಊರಾಗ ಆಗ್ಯದಂದ್ರ ನಮಗ ಎಲ್ಲಾರ್ಗಿ ಬಾಳ ಖುಷಿ ಆಗೈತಿ. ಆಮೇಲೆ ಆ ದೇವ್ರ ದರ್ಶನ ತಗೊಳಕು ನಮ್ಗೆ ಈಸಿ ಆಗತ್ತಿ. ಈಗ ಎಲ್ಲಾರ್ಗಿ ಹೆಲ್ಪ್ ಆಗೈತಿ. ಇದು ದೇವ್ರ ಗುಡಿಗೆ ಬಂದಾಗ ಬಾಳ ಚಂದ ವಾತಾವರಣ ಬಾಳ ಚಂದ ಐತಿ. ಮನಸ್ಸಿಗೆ ಒಂಥರ ಖುಷಿ ಆಗ್ತೈತಿ. ಎಲ್ರು ಬಂದ್ ಹೋಗ್ರಿ, ಭೇಟಿ ಆಗ್ರಿ, ಶನಿ ದೇವ್ರ ದರ್ಶನ ತಗೊಂಡು ಎಲ್ರು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋರಿ ಅಂತ ನಾ ಈ ಮೂಲಕ ಕೇಳ್ಕೊತೀವಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.